ಬದುಕಿನುದ್ದಕ್ಕೂ ಹೋರಾಡಿದ ಮಹತ್ವದ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ. ಕೆ. ಲಲಿತಮ್ಮ, ವಿಜಯನಗರ ಜಿಲ್ಲಾ ಮಹಿಳಾ ಸಂಚಾಲಕಿ. ವರದಿ ಡಿ. ಪರಶುರಾಮಪ್ಪ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಜಿಪಿಜಿ ಕಾಲೇಜಿನ ಮುಂಭಾಗದಲ್ಲಿ ಹರಪನಹಳ್ಳಿ ರಸ್ತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 87ನೇ ಜಯಂತಿಯನ್ನು ವಿಜಯನಗರ ಜಿಲ್ಲಾ ಮಹಿಳಾ ಸಂಚಾಲಕಿ ಕೆ. ಲಲಿತಮ್ಮ ನೇತೃತ್ವದ ಹಾಗೂ ಹೂವಿನಹಡಗಲಿ ತಾಲೂಕು ಘಟಕದಿಂದ ಪ್ರೊಫೆಸರ್ ಕೃಷ್ಣಪ್ಪ ಜಯಂತಿ ಆಚರಣೆ ನಡೆಸಿ ಸಂಭ್ರಮಿಸಿದರು. ಜಿಲ್ಲಾ ಮಹಿಳಾ ಸಂಚಾಲಕಿ ಕೆ. ಲಲಿತಮ್ಮ ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಟ್ಟು ಹಾಕಿದ ಸಂಘಟನೆಯಾಗಿದ್ದು, ಅವರು ದಲಿತರ ಆಶಾಕಿರಣ, ದಲಿತರ ಪರ ಹೋರಾಡಿದ, ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟವರು. ದಲಿತ ಸಾಮಾಜಿಕ ನ್ಯಾಯದ ಜೊತೆಗೆ ಸಬಲೀಕರಣಕ್ಕಾಗಿ ಅವರು ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಅವರ ತತ್ವ, ಆದರ್ಶ, ಗುಣಮೌಲ್ಯಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತರ ಹಕ್ಕುಗಳಿಗಾಗಿ ನಿರಂತರ ಹೋರಾಡಿದ್ದಾರೆ. ಕನ್ನಡದಲ್ಲಿ ದಲಿತ ಸಾಹಿತ್ಯ ಚಳವಳಿಯ ಪ್ರವರ್ತಕರಲ್ಲಿ ಇವರು ಒಬ್ಬರು. ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಪ್ರಾಂಶುಪಾಲರಾಗಿ ನಿವೃತ್ತರಾಗುವ ಮುನ್ನ 30 ವರ್ಷಗಳ ಕಾಲ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಉಪನ್ಯಾಸ ಮಾಡಿದರು. ಕನ್ನಡದ ಪ್ರಮುಖ ಸಾಹಿತ್ಯ ವಿಮರ್ಶಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. 1938 ಜೂನ್ 9ರಂದು ಹರಿಹರದಲ್ಲಿ ಜನಿಸಿದರು. ಸಾಮಾಜಿಕ ಕ್ರಾಂತಿಕಾರರಾಗಿ ದಲಿತರ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡಿದರು. ಬದುಕಿನುದ್ದಕ್ಕೂ ತಾವು ನಂಬಿದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದ ಕೃಷ್ಣಪ್ಪರವರು ಕರ್ನಾಟಕದಲ್ಲಿ ದಲಿತ ಚಳವಳಿಯ ಮಟ್ಟಿಗೆ ಮಹತ್ವದ ನಾಯಕರಾಗಿದ್ದಾರೆ. ಪ್ರತಿಯೊಬ್ಬರೂ ಅವರ ಆದರ್ಶ ಗುಣಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ವಿಜಯನಗರ ಜಿಲ್ಲಾ ಮಹಿಳಾ ಸಂಚಾಲಕಿ ಕೆ. ಲಲಿತಮ್ಮ ಈ ಸಂದರ್ಭ ಉದ್ದೇಶಿಸಿ ಮಾತನಾಡಿದರು. ತಾಲೂಕು ಸಂಚಾಲಕರಾದ ಪಿ. ಗಾಳೆಪ್ಪ, ಸಂಘಟನಾ ಸಂಚಾಲಕರಾದ ಮೈಲಪ್ಪ ರಾಜೋಳ್, ಡಿ. ಮರಿಯಪ್ಪ, ಸಿದ್ದರಾಮಪ್ಪ, ಗ್ರಾಮ ಘಟಕದ ಉಪಾಧ್ಯಕ್ಷರಾದ ಟಿ. ಉಚ್ಚಂಗಪ್ಪ, ತಾಲೂಕು ಸಂಘಟನಾ ಸಂಚಾಲಕರಾದ ಡಿ. ಶಿವರಾಜ್, ವೀರಾಪುರ ನಾಗರಾಜ್, ಪೂಜಾರ್, ಈರಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಯಾರಾದರೂ ಮಾತಾಡೋದ್ರೆ ಮತ್ತೆ ಯಾರಲ್ಲ